ರಾಯಚೂರು ಜಿಲ್ಲಾಡಳಿತ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಹಾಕೋದಕ್ಕೆ 10 ರೂಲ್ಸ್ ಜಾರಿಗೆ ತಂದಿದೆ. ಕೃಷ್ಣಾ ಮತ್ತು ತುಂಗಾಭದ್ರಾ ನದಿ ತೀರದಲ್ಲಿ ಮರಳುಗಾರಿಕೆಗೆ ಹೊಸ ಅನುಮತಿ ನೀಡೋದಕ್ಕೆ ಜಿಲ್ಲಾಡಳಿತ ಟೆಂಡರ್ ಪ್ರಕ್ರಿಯೆ ಮುಂದುವರೆಸಿದೆ. ಹೀಗಾಗಿ ಜಿಲ್ಲೆಯಾದ್ಯಂತ ಕೆಲವೆಡೆ ಮಾತ್ರ ಅಧಿಕೃತ ಮರಳು ಸಾಗಾಟ ನಡೀತಾ ಇದೆ. ಆದರೆ ಮರಳು ದಂಧೆಕೋರರು ಪಟ್ಟ ಜಮೀನಿನಲ್ಲಿ ಫಿಲ್ಟರ್ ಮರಳು ದಂಧೆ ಶುರು ಮಾಡಿದ್ದಾರೆ. ಅದರಲ್ಲೂ ಮಸ್ಕಿ ತಾಲೂಕಿನ ಜಾಲವಾಡಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಫಿಲ್ಟರ್ ಮರಳು ದಂಧೆ ಜೋರಾಗಿದೆ. ಯಾರ ಭಯವೂ ಇಲ್ಲದೆ ತಮ್ಮ ಮನಸ್ಸಿಗೆ ಬಂದಂತೆ ಹಳ್ಳದಿಂದ ನೀರು ತೆಗೆದುಕೊಂಡು ಜಮೀನಿನಲ್ಲಿರುವ ಮರಳನ್ನ ಫಿಲ್ಟರ್ ಮಾಡುವ ದಂಧೆ ಜೋರಾಗಿದೆ. ಚಿಕ್ಕಮಗಳೂರು ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಕೂಸಿನ ಮನೆಗೆ ಇಂಧನ ಸಚಿವ ಕೆಜೆ ಜಾರ್ಜ್ ಚಾಲನೆಯನ್ನ ನೀಡಿದರು. ಜಿಲ್ಲಾ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಯ ಮಕ್ಕಳನ್ನ ಕಚೇರಿಯ ಸಂದರ್ಭದಲ್ಲಿ ಇಲ್ಲಿ ನೋಡಿಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ. ಕರ್ತವ್ಯ ನಿರತ ಸಿಬ್ಬಂದಿಯ ಮಕ್ಕಳನ್ನ ಈ ಕೂಸಿನ ಮನೆಯಲ್ಲಿ ನೋಡಿಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾ ಪಂಚಾಯತ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಮಕ್ಕಳಿಗೆ ಕೂಸಿನ ಮನೆ ಅನುಕೂಲವಾಗಲಿದೆ. ಯಾವ ಪುರುಷಾರ್ಥಕ್ಕೆ 2 ವರ್ಷದ ಸಾಧನೆ ಮಾಡಬೇಕು ಅಂತ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. ಈ ಸರ್ಕಾರದಿಂದ ಬೆಲೆ ಏರಿಕೆ ಅನ್ನೋದು ದಿನನಿತ್ಯದ ಕಸುಬಾಗಿದೆ. ಖಜಾನೆ ಖಾಲಿಯಾಗಿ 2 ತಿಂಗಳಿನಿಂದ ನೌಕರರಿಗೆ ಸಂಬಳ ನೀಡಿಲ್ಲ. 3ನೇ ಬಾರಿ ಬಿಯರ್ ದರವನ್ನು ಸರ್ಕಾರ ಹೆಚ್ಚಳ ಮಾಡಿದೆ. ಇಷ್ಟೆಲ್ಲ ಬೆಲೆ ಏರಿಕೆ ಮಾಡಿ ಯಾವ ಪುರುಷಾರ್ಥಕ್ಕೆ ಸಾಧನ ಸಮಾವೇಶ ಮಾಡಬೇಕು ಅಂತ ತರಾಟೆಗೆ ತೆಗೆದುಕೊಂಡ್ರು. ಏನೋ ಹೇಳಿ 2 ವರ್ಷದ ಸಾಧನೆ ಅಂತ ಪ್ರಶ್ನೆ ಮಾಡಿದ್ರು. ಯಾರನ್ನಾದ್ರೂ ನಿಲ್ಲಿಸಿ 2,000 ಕೊಟ್ರೆ ಬೋರ್ವೆಲ್ ಕೊರೆಸಿದ್ವಿ ಅನ್ನೋದು ಬುರುಡೆ ಬಿಡಿಸೋದು. ಈ ರೀತಿ ಅಪಪ್ರಚಾರ ಮಾಡುವ ಮೂಲಕ ಸರ್ಕಾರ ನಡೆಸ್ತಾ ಇದ್ದಾರೆ. ಈಗ ಸಂಭ್ರಮಾಚರಣೆ ಮಾಡ್ತಾ ಇರೋದು ಹಾಸ್ಯಾಸ್ಪದ ಎಂದರು. ಸೇನಾ ಪರಾಕ್ರಮ ಪ್ರಶ್ನಿಸಿದ್ದ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೊತ್ತೂರು ಮಂಜುನಾಥ್ ಆತನಿಗೆ ದೇಶದ ಬಗ್ಗೆ ಅರಿವಿದ್ದಿದ್ರೆ, ದೇಶದ ಬಗ್ಗೆ ತಿಳ್ಕೊಂಡಿದ್ರೆ ಈ ರೀತಿ ಮಾತಾಡ್ತಾ ಇರಲಿಲ್ಲ. ಅವರ ಬಗ್ಗೆ ಮಾತನಾಡಲ್ಲ. ಅವರಿಗೆ ತಕ್ಕ ಪಾಠವನ್ನ ಜನ ಕಲಿಸ್ತಾರೆ. ಕೊತ್ತೂರು ಮಂಜುನಾಥ್ ಇನ್ನಾರು ತಿಂಗಳಲ್ಲಿ ಹೇಳ ಹೆಸರಿಲ್ಲದೆ ಜನರಿಂದ ತಿರಸ್ಕಾರಗೊಳ್ತಾರೆ. ಇಂಥ ನೀಚರು ಈ ದೇಶದಲ್ಲಿ ಜಾಸ್ತಿ ದಿನ ಇರಬಾರ್ದು. ಇಂಥವರಿಗೆ ರಕ್ಷಣೆಯನ್ನ ಯಾರೂ ಕೊಡಬಾರ್ದು. ಇಂಥ ನೀಚ ಕೆಲಸವನ್ನ ಮಂಜುನಾಥ್ ಮಾಡಿದ್ದಾರೆ. ಇದು ಅವರಿಗೆ ಶೋಭೆ ತರೋದಲ್ಲ ಅಂತ ಗುಡುಗಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.